ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಟೆಲ್ಗಿಂತಲೂ ರುಚಿಯಾಗಿರುತ್ತೆ ಈ ಸೂಪರ್ ಸಾಫ್ಟ್ ಇಡ್ಲಿ. ರವೆ ಇಡ್ಲಿ ಮನೆಯಲ್ಲೇ ಮಾಡ್ಬೋದು. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಅರ್ಧ ಗ್ಲಾಸ್ ಅಷ್ಟು ಉದ್ದಿನಬೇಳೆ, 1 ಟೀ ಸ್ಪೂನ್ ಮೆಂತ್ಯ ಕಾಳು ಹಾಕಿ 2-3 ಟೈಮ್ ತೊಳೆದು 4 ಗಂಟೆ ಕಾಲ ನೆನೆಸಿದ್ದೀನಿ. ನಂತರ 1 ಕಪ್ ಅಷ್ಟು ಅವಲಕ್ಕಿ ಹಾಕಿ ಅದನ್ನು ಕೂಡ ಸ್ವಲ್ಪ ತೊಳೆದು ನಂತರ ಮಿಕ್ಸಿ ಜಾರಲ್ಲಿ ಹಾಕೊಂಡು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ. ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ನಂತರ ಇದನ್ನು ರುಬ್ಕೊಂಡು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಟು ಓವರ್ ನೈಟ್ ಇದನ್ನು ನೆನೆಸಬೇಕು. ಅದಕ್ಕಿಂತ ಮುಂಚೆ ಅರ್ಧ ಗ್ಲಾಸ್ ಉದ್ದಿನ ಬೆಳೆಗೆ 2.5 ಗ್ಲಾಸ್ ಅಷ್ಟು ನಾನಿಲ್ಲಿ ಇಡ್ಲಿ ರವೆ ಹಾಕಿದ್ದೀನಿ. ಇಡ್ಲಿ ರವೆಗೆ 2-3 ಟೈಮ್ ನೀಟಾಗಿ ತೊಳೆದು ನೀರೆಲ್ಲ ಹಿಂಡ್ಬಿಟ್ಟು ಅದರಲ್ಲಿ ಹಾಕೋಬೇಕು. ಮಿಕ್ಸ್ ಮಾಡಿ ಇದನ್ನು ಓವರ್ ನೈಟ್ ಇಡಬೇಕು. ಬೆಳಗ್ಗೆ ಹೊತ್ತಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇಡ್ಲಿ ಪ್ಲೇಟಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಇಡ್ಲಿ ಬ್ಯಾಟರನ್ನು ಈ ಥರ ಹಾಕೊಂಡು ಈಗ ಇದನ್ನ 10-15 ನಿಮಿಷ ಸ್ಟೀಮ್ ಮಾಡಿದರೆ ಮನೆಯಲ್ಲೇ ರುಚಿಯಾದಂಥ ಆರೋಗ್ಯಕರವಾದ ಈ ಸೂಪರ್ ಸಾಫ್ಟ್ ಇಡ್ಲಿ ರೆಡಿ. ಯಾವ ಹೋಟ್ಲಿಗಿಂತ ಏನು ಕಮ್ಮಿ ಇಲ್ಲ ಈ ನಮ್ಮ ಇಡ್ಲಿ. ಆರೋಗ್ಯಕರವಾದ ಇಡ್ಲಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.